ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಅಗೇನ್ ಒಂದು ಒಳ್ಳೆ ಚೆನ್ನಾಗಿರೋವಂಥ ಒಂದು ಸೇವಿಂಗ್ಸ್ ಬಗ್ಗೆನೇ ನಾನಿವತ್ತು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದಪ್ಪ ಅದು ಸೇವಿಂಗ್ಸು ಅಂತಂದರೆ, ಸಾಕಷ್ಟು ಜನ ಇತ್ತೀಚೆಗೆ ವಿಡಿಯೋಸ್ನ ನೋಡಿಬಿಟ್ಟು ತುಂಬ ಕಮೆಂಟ್ಸನ್ನು ಮಾಡ್ತಾಯಿದ್ರಿ. ಎಸ್ಪೆಷಲಿ ಪಟಾಕಿ ಚೀಟಿ ಬಗ್ಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ಹಾಗೆಯೇ ಇಲ್ಲಿ ಯಾವ ಥರ ನಾವು ಸೇವಿಂಗ್ಸ್ನ ಮಾಡ್ಬೋದು ಅಂತೆಲ್ಲ ನಾನು ಶೇರ್ ಮಾಡಿದ್ದೆ. ಅದೇ ಥರ ಗೋಲ್ಡ್ ಯಾವ ಥರ ತೊಗೋಬೇಕು, ಸೇವಿಂಗ್ಸ್ ಯಾವ ಥರ ಮಾಡಬೇಕು ಅನ್ನೋದನ್ನೆಲ್ಲನೂ ಶೇರ್ ಮಾಡಿದೆ ಅಲ್ವಾ. ಸೊ ಹಾಗೆ ಸಾಕಷ್ಟು ಸೇವಿಂಗ್ಸ್ ಇರುತ್ತೆ. ಸೊ ಹೆಣ್ಮಕ್ಳು ಎಸ್ಪೆಷಲಿ ದುಡ್ಡನ್ನು ಜಾಸ್ತಿ ನಾವು ಸೇವ್ ಮಾಡಬೇಕು. ಸೊ ಸೇವ್ ಮಾಡಿ ನಮಗೆ ಮನೆಗೆ ಕೂಡ ನಾವು ಖರ್ಚಿಗೆ ಇಟ್ಕೋಬೇಕು, ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೋಬೇಕು, ಮತ್ತು ಸೇವಿಂಗ್ಸ್ ಕೂಡ ಮಾಡಬೇಕು. ಸೇವಿಂಗ್ಸು ಮಾಡ್ಕೊಳ್ತಾ ಇದ್ದರೆ ಖಂಡಿತ ನಮಗೆ ಫ್ಯೂಚರಲ್ಲಿ ಅದೊಂದು ಒಳ್ಳೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ಸೇವಿಂಗ್ಸ್ ಇರುತ್ತೆ, ಸೊ ಯಾವ ಥರ ನಾವು ದುಡ್ಡನ್ನು ಸೇವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವೇನಾದರೂ ನಾವು ಇವಾಗ ಗೋಲ್ಡೆಲ್ಲ ತೊಗೋಬೇಕು ಅಂತಂದರೆ ಒಟ್ಟಿಗೆ ಗೋಲ್ಡನ್ನು ತೊಗೊಳಕ್ಕಾಗಲ್ಲ. ಯಾಕಂದರೆ ಇವಾಗಿನ ರೇಟಲ್ಲಿ ನಾವು ಗೋಲ್ಡೆಲ್ಲ ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಯಾವ ಥರ ನಾವು ಗೋಲ್ಡನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ, ಸೊ ಒಂದು ಟೈಪ್ ಬಂದುಬಿಟ್ಟು ಇವಾಗ ಹೇಗೆ ನಾನು ಫಸ್ಟ್ ಏನು ಪಟಾಕಿ ಚೀಟಿ ಹಾಕ್ಕೊಂಡಿದ್ದಲ್ಲ, ಸೊ ಅದರಲ್ಲಿ ಒಂದು 1000 ಹತ್ರ ಅಮೌಂಟನ್ನು ಪೇ ಮಾಡ್ಕೊಂಡು ಬಂದರೆ ಒಂದು 3 ಗ್ರಾಮ್ಸ್ ಅಂದರೆ ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಇತ್ತು, ಈ ಇಯರ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಆವಾಗ ಅದು ನಮಗೆ ಪ್ರಾಫಿಟ್ಟೇ ಆಗುತ್ತೆ. ಸೊ ನಾನು ತೊಗೊಂಡಿದ್ದು ಬಂದುಬಿಟ್ಟು ನೋಡಿ, ಈ ಒಲೆ ತೊಗೊಂಡಿದ್ದೆ. ಸೊ 3 ಗ್ರಾಮ್ಸ್ ಇದೆ ನೋಡಿ, ಇದು ಈ ಓಲೆ ಬಂದುಬಿಟ್ಟು 3 ಗ್ರಾಮ್ಸ್ ಇದೆ. ಸೊ 3 ಗ್ರಾಮ್ಸು ಓಲೆನ ತೊಗೊಂಡಿದ್ದೆ ನಾನು. ತುಂಬ ಜನ ಕೇಳ್ತಾಯಿದ್ರಿ ಯಾವ ಥರ ತೊಗೊಂಡ್ರಿ ಅಂತ ಹೇಳಿಬಿಟ್ಟು. ಸೊ ನೋಡಿ, ಇದು ಬಂದುಬಿಟ್ಟು ಗುಂಡು ಡ್ರಾಪ್ಸು, ನಾನು ಡೈಲಿ ಯೂಸ್ಗೆ ಅಂತ ತೊಗೊಂಡಿದ್ದು. ಇದು ಅಷ್ಟೇ 1000 ರುಪೀಸ್ ನಾನು ಮಂತ್ಲಿ ಪಟಾಕಿ ಚೀಟಿಯಲ್ಲಿ ಪೇ ಮಾಡ್ಕೊಂಡು ಬರ್ತಿದ್ದೆ. ಆ ಒಂದು 1000 ರುಪೀಸ್ ಏನಾಯಿತು, ಪಟಾಕಿ ಚೀಟಿಯಲ್ಲಿ ಪೇ ಮಾಡೋದ್ರಿಂದ ನಮ್ಗೆ 2 ಥರ ಲಾಭ ಇರುತ್ತೆ. ಅದರಲ್ಲಿ ಬಂದುಬಿಟ್ಟು ನಮಗೆ ಏನಂದರೆ, ಪಟಾಕಿ ಚೀಟಿ ಹಾಕಿರ್ತೀವಲ್ಲ, ಅದರಲ್ಲಿ ಒಂದು ಸ್ವಲ್ಪ ಗಿಫ್ಟ್ ಅಂತ ಕೂಡ ಕೊಡ್ತಾರೆ. ಕುಕ್ಕರ್ ಕೊಟ್ಟಿದ್ದರು, ಹಾಗೆಯೇ ದಿನಸಿ ಐಟಮ್ಸ್, ಗ್ರಾಸರೀಸ್ ಎಲ್ಲನೂ ಕೊಡ್ತಾರೆ. ಸೊ ಗ್ರಾಸರೀಸ್ ಕೊಡ್ತಾರೆ, ಹಾಗೆಯೇ ಪಟಾಕಿ ಬಾಕ್ಸ್ ಕೊಡ್ತಾರೆ, ಒಂದು ಗಿಫ್ಟ್ ಅಂತ ಕುಕ್ಕರ್ ಕೊಟ್ಟಿದ್ದರು. ಅದ್ರ ಜೊತೆಗೆ ಗೋಲ್ಡ್ ಕೂಡ ತೊಗೊಂಡೆ. ಸೊ ಈ ರೀತಿ ನಾವು ಈಗ 1000 ರುಪೀಸ್ ಅಂದರೆ ಎಲ್ಲೋ ಖರ್ಚು ಮಾಡಿಬಿಡ್ತೀವಿ, ನಾವು ಎಲ್ಲಿ ಖರ್ಚು ಮಾಡ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಆ ರೀತಿ ಖರ್ಚು ಮಾಡಾಕ್ಬಿಟ್ಟಿರ್ತೀವಿ. ಅದೇ 1000 ರುಪೀಸ್ ನಾವು ಒಂದು ಕಡೆ ಉಳಿಸಿದ್ರೆ ಏನಾದರೂ ಈ ಥರ ತೊಗೊಬೋದು. ಸೊ ನಿಮಗೆ ಇವಾಗ ತುಂಬ ಜನ ಕೇಳ್ತಾಯಿದ್ರಿ, ಪಟಾಕಿ ಚೀಟಿ ಎಲ್ಲ ಕಡೆ ಇರೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಏರಿಯಾಗಳಲ್ಲೂ ಇರುತ್ತೆ, ಏನಂದರೆ ವಿಚಾರಿಸ್ಬೇಕು ಅಷ್ಟೇ ಹೋಗಿಬಿಟ್ಟು. ಸೊ ಅದಿಲ್ಲ ಅಂತಂದರೆ ನಿಮಗೆ ಇನ್ನೂ ಬೆಟರಾಗಿ ಇನ್ನೂ ಬೆಟರಾಗಿ ನೀವು ಸೇವ್ ಮಾಡಬೇಕು ಅಂತಂದರೆ, ಈಗೆಲ್ಲನೂ ಜ್ಯುವೆಲ್ರಿ ಶಾಪ್ಸ್ ಇರುತ್ತೆ. ಸೊ ಜ್ಯುವೆಲ್ರಿ ಶಾಪಲ್ಲಿ ಕೂಡ ಈ ರೀತಿ ಒಂದು ಸ್ಕೀಮ್ಸ್ ನಡೀತಾ ಇರುತ್ತೆ. ಅಂದರೆ ಗೋಲ್ಡ್ ಪರ್ಚೇಸಿಂಗ್ ಸ್ಕೀಮ್ ಆಗಿರ್ಬೋದು. ಸೊ ಪಟಾಕಿ ಅಂದರೆ ಈ ದೀಪಾವಳಿಗೆ ಗೋಲ್ಡ್ ಪರ್ಚೇಸ್ ಮಾಡೋ ಅಂಥದ್ದು, ಅಲ್ಲಿ ಕೂಡ ಮಂತ್ಲಿ ಇಷ್ಟು ಪೇ ಮಾಡಬೇಕು. ಅಂದರೆ 11 ಮಂತ್ಸ್ ಪೇ ಮಾಡಿದ್ರೆ ಮೇಕಿಂಗ್ ಚಾರ್ಜಸ್ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ಕೆಲವರು. ಇದೆಲ್ಲದಕ್ಕಿಂತ ಬೆಸ್ಟ್ ಆಪ್ಷನ್ ಅಂದರೆ ಲಲಿತಾ ಜ್ಯುವೆಲ್ಲರಿ. ಸೊ ಲಲಿತಾ ಜ್ಯುವೆಲ್ಲರಿಲಿ ಕೂಡ ನೀವು ಅದಂದರೂ ಟ್ರಸ್ಟೆಡ್ ಇದೆ ಅಲ್ವಾ. ಹಾಗಾಗಿ ನೀವು ಲಲಿತಾ ಜ್ಯುವೆಲ್ಲರಿಗೂ ಕೂಡ ಹೋಗಿ ಅಲ್ಲಿ ನೀವು ಒಂದು ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಅಲ್ಲಿ ಕೂಡ ಬೆಟರ್ ಸ್ಕೀಮ್ಸ್ ಕೂಡ ಇರುತ್ತೆ, ಅಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮಂತ್ಲಿ ಅಲ್ಲಿ ಕೂಡ ಇಷ್ಟಿಷ್ಟು ಅಮೌಂಟ್ ಅಂತ ಪೇ ಮಾಡ್ಕೊಂಡು ಮಂತ್ಲಿ ನಮಗೆ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟನ್ನು ನಾವು ಸೇವ್ ಮಾಡ್ಕೊಂಡು ಬಂದು ಲಲಿತಾ ಜ್ಯುವೆಲ್ಲರಲ್ಲಿ ಕೂಡ ನಾವು ತಗೋಬೋದು. ಸೊ ಲಲಿತಾ ಜ್ಯುವೆಲ್ಲರಿ ನಮಗೆ ಎಲ್ಲೂ ಸಿಗ್ತಾ ಇಲ್ಲ, ನಮಗೆ ತುಂಬ ದೂರ ಆಗುತ್ತೆ ಅಂತಂದರೆ ನಿಯರ್ ಬೈ ನಿಮ್ಮ ಒಂದು ಗೋಲ್ಡ್ ಶಾಪ್ಸ್ ಇರುತ್ತಲ್ಲ, ನಿಮ್ಮ ಮನೆ ಹತ್ರ ಗೋಲ್ಡ್ ಶಾಪ್ಸ್ ಇರುತ್ತೆ. ಸೊ ಅಲ್ಲಿ ಕೂಡ ಹೋಗಿಬಿಟ್ಟು, ಅಂದರೆ ಟ್ರಸ್ಟೆಡ್ ಇರಬೇಕು, ನಿಮಗೆ ತುಂಬ ವರ್ಷಗಳಿಂದ ಗೊತ್ತಿರುತ್ತಲ್ಲ, ಅಲ್ಲಿ ಹೋಗಿಬಿಟ್ಟು ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ನ ಮಾಡ್ಬೋದು. ಯಾಕಂದರೆ ಇವತ್ತೆಲ್ಲ ನಾಳೆ ಗೋಲ್ಡ್ಗೆ ರೇಟ್ ಇದ್ದೇ ಇರುತ್ತಲ್ವ. ಹೋದ ವರ್ಷ ಇದ್ದಿದ್ದ ರೇಟು ಈ ವರ್ಷ ಇರೋದಿಲ್ಲ. ಹಾಗಾಗಿ ಪ್ರತಿ ವರ್ಷವೂ ಗೋಲ್ಡ್ ರೇಟ್ ಅನ್ನೋದು ಚೇಂಜ್ ಆಗ್ತಾನೇ ಇರುತ್ತೆ. ನಮಗೆ ಯಾವುದೇ ಥರ ಅದರಲ್ಲಿ ಲಾಸ್ ಅಂತ ಆಗೋದಿಲ್ಲ. ಯಾವಾಗ ಲಾಸ್ ಆಗುತ್ತೆ ಅಂತಂದರೆ, ನಾವು ಇವಾಗ ಗೋಲ್ಡನ್ನು ಪರ್ಚೇಸ್ ಮಾಡಿ ಇನ್ನೊಂದು ತಿಂಗಳಿಗೆ ಮತ್ತೆ ನಾವು ಅದನ್ನ ಸೇಲ್ ಮಾಡಿದ್ರೆ ಆವಾಗ ನಮಗೆ ಲಾಸ್ ಆಗುತ್ತೆ. ಅದೇ ನಾವು ಇವಾಗ ಗೋಲ್ಡ್ ಪರ್ಚೇಸ್ ಮಾಡಿ ಇನ್ನೊಂದು 10 ವರ್ಷಕ್ಕೋ 5 ವರ್ಷಕ್ಕೋ ಅದನ್ನು ಸೇಲ್ ಮಾಡಿದ್ರೆ ಆವಾಗ ನಮ್ಗೆ ಅದರಿಂದ ಪ್ರಾಫಿಟ್ ಇರುತ್ತೆ. ಸೊ ಇವಾಗ ನೀವು ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು, ಎಲ್ಲೋ ಕಾಡಿಗೆ ಬಂದುಬಿಟ್ಟಿದ್ದೀರಾ ಅಂತ ಅಂದ್ಕೊಂಡ್ಬೇಡಿ. ಸೊ ಕಾಡಿಗೆಲ್ಲ ಏನೂ ಇಲ್ಲ, ಇದು ನಮ್ಮ ಮನೆ ಹತ್ರನೇ ಹೀಗೆ ವಾಕ್ ಬಂದಿದ್ವಿ. ಸೊ ಹಾಗಾಗಿ ಇಲ್ಲೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಸೇವಿಂಗ್ಸ್ ಬಗ್ಗೆ ಸೊ ಸೇವಿಂಗ್ಸು ಅಂತ ಬಂದ ತಕ್ಷಣ
ತುಂಬ ವಿಧದಲ್ಲಿ ನಾವು ಸೇವಿಂಗ್ಸ್ನ ಮಾಡ್ಬೋದು. ಪ್ರತಿಯೊಂದರಲ್ಲೂ ಕೂಡ ಪ್ರತಿನಿತ್ಯ ನಾವು ಸೇವಿಂಗ್ಸ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗ್ರಾಸರೀಸು, ನೀವು ಗ್ರಾಸರೀಸ್ ತೊಗೊಳ್ತೀರಾ ಅಂತಂದಾಗ ಈಗೆಲ್ಲನೂ ಡಿಮ್ಯಾಟ್ ರೆಡಿ ಆ್ಯಪ್ ಬಂದಿದೆ ಅಲ್ವಾ. ಸೊ ಡಿಮ್ಯಾಟ್ ರೆಡಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಮಗೆ ಅದರಲ್ಲಿ 50% ಅಂದರೆ 50% ಆಫ್ ಇರುತ್ತೆ. ಕೆಲವೊಂದು ಬೈ ಒನ್ ಗೆಟ್ ಒನ್ ಇರುತ್ತೆ. ಈ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇವೆಲ್ಲನೂ ನಾವು ಅಂಗಡಿಗಳಲ್ಲಿ ತೊಗೊಂಡ್ರೆ ತುಂಬಾ ರೇಟ್ ಜಾಸ್ತಿ ಇದೆ ಅದಕ್ಕೆ. ಬಟ್ ಡಿಮಾರ್ಟ್ ಆ್ಯಪಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ. ನಾವು ಡಿಮಾರ್ಟಿಗೆ ಹೋಗಿಬಿಟ್ರೆ ನಾವು ಏನೋ ಒಂದು ಐಟಮ್ನ ತೊಗೋಬೇಕು ಅಂತ ಹೋಗ್ತೀವಿ, ಬಟ್ ಆ ಐಟಮ್ನ ತೊಗೊಳಕ್ಕಾಗೋದಿಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲನೂ ತೊಗೊಂಡಿರ್ತೀವಿ. ಬಟ್ ಈ ಥರ ಆ್ಯಪ್ಗಳಲ್ಲಿ ಆ ಥರ ಆಪ್ಷನ್ಸ್ ಇರೋದಿಲ್ಲ. ನಾವೇನು ತೊಗೋಬೇಕು ಅಂದ್ಕೊಂಡಿರ್ತೀವೋ ಅದನ್ನೇ ತೊಗೊಳ್ತೀವಿ. ಸೊ ನಾವು ಏನು ಪರ್ಚೇಸ್ ಮಾಡಬೇಕು ಗ್ರಾಸರೀಸ್ ಅಂತ ಅಂದ್ಕೊಂಡಿರ್ತೀವೋ ಅದನ್ನು ಅಷ್ಟೇ ನಾವು ಲಿಸ್ಟ್ ಔಟ್ ಮಾಡಿಕೊಂಡು ಅಷ್ಟೇ ನಾವು ಮಾಡ್ಕೊಳ್ಬೋದು. ಸೊ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಕೂಡ ಸಾಕಷ್ಟು ನಾವು ಸೇವಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಸೊ ಇದೇ ಥರ ಸೇವಿಂಗ್ಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇದೆ. ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಾ ಬರ್ತೀನಿ. ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಇದು ಬಿಟ್ಟು ಬೇರೆ ಯಾವ ಥರ ನಾವು ಸೇವಿಂಗ್ಸ್ ಮಾಡಬೇಕು ಅಂತಂದರೆ, ಇನ್ನು ಬೆಸ್ಟ್ ಆಪ್ಷನ್ ಅಂತಂದರೆ ನಮ್ಮ ಮೊಬೈಲ್ಗಳಲ್ಲಿ ಜಾಸ್ತಿ ರೀಚಾರ್ಜ್ ಮಾಡ್ತಾ ಇರ್ತೀವಿ. ಬೇಡದೇ ಇರೋ ಆಪ್ಸ್ನೆಲ್ಲ ಡೌನ್ಲೋಡ್ ಮಾಡ್ಕೊಡ್ತೀವಿ. ಫಸ್ಟು ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಈ ಆ್ಯಪನ್ನೆಲ್ಲ ಡಿಲೀಟ್ ಮಾಡಿಬಿಡಿ. ಯಾಕಂದರೆ ಅಲ್ಲಿ ನಾವು ಅದನ್ನು ನೋಡ್ತಾ ಜಾಸ್ತಿ ಶಾಪಿಂಗ್ನ ಮಾಡ್ತೀವಿ. ಏನು ಶಾಪಿಂಗ್ ಮಾಡ್ತೀವಿ? ಬಟ್ಟೆಗಳನ್ನ ಶಾಪಿಂಗ್ ಮಾಡ್ತೀವಿ. ಬೇಡದೇ ಇರೋದನ್ನೆಲ್ಲ ನೋಡಿ ನಮ್ಮ ಹತ್ರ ಎಷ್ಟೊಂದು ಬಟ್ಟೆಗಳಿರುತ್ತೆ ಬೀರುದಲ್ಲಿ. ಆದರೂ ಕೂಡ ನಾವು ಯಾವುದೋ ಒಂದು ನೋಡ್ತಾ ಇರ್ತೀವಿ, ಹಿಂಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಓಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ತೆಗ್ದಿರ್ತೀವಿ. ಅದನ್ನ ಉಡ್ತೀವೋ ಬಿಡ್ತೀವೋ, ಯೂಸ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಬಟ್ ಆ ಒಂದು ಬಟ್ಟೆ ನಮ್ಮ ಹತ್ರ ಬೇಕು ಅಂತ ಹೇಳಿ ಅದನ್ನು ನಾವು ತೊಗೋತಾ ಇರ್ತೀವಿ. ಈವನ್ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಂತೂ ಆನ್ಲೈನ್ ಶಾಪಿಂಗ್ಗೆ ಇದೇ ಇಲ್ಲ ಅಂತ ಹೇಳ್ಬೋದು. ಎಷ್ಟು ಥರ ವೆರೈಟೀಸು, ಎಷ್ಟು ಥರ ಬಟ್ಟೆಗಳು. ಈಗಂತೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಶಾಪಿಂಗು, ಬಟ್ಟೆಗಳ ಶಾಪಿಂಗ್ದೇ ಇರುತ್ತೆ, ಜ್ಯುವೆಲ್ರಿ ಶಾಪಿಂಗ್ದೇ ಇರುತ್ತೆ. ಅದಂತೂ ನಾನು ಇವಾಗ ನೋಡೋದೇ ಬಿಟ್ಬಿಟ್ಟಿದ್ದೀನಿ, ಇನ್ಸ್ಟಾಗ್ರಾಮೇ ಓಪನ್ ಮಾಡೋದಿಲ್ಲ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಅಂತಂದರೆ ಅದರಲ್ಲಿ ಅದರಲ್ಲಿ ಹೆಂಗೆ ಅಂದರೆ ನಾವು ಸ್ಕ್ರೋಲ್ ಮಾಡ್ತಾ ಎಷ್ಟು ಬರೀ ಆನ್ಲೈನ್ ಶಾಪಿಂಗ್ದೇ ಬರ್ತಾ ಇರುತ್ತೆ. ಬಟ್ಟೆಗಳು, ಜ್ಯುವೆಲ್ರಿ ಇದೆಲ್ಲನೂ ಬರ್ತಾ ಇರುತ್ತೆ. ನೋಡ್ತಾ ನಮ್ಗೇನು ಅನಿಸುತ್ತೆ, ಈ ಬಟ್ಟೆ ಚೆನ್ನಾಗಿದೆ, ಜಸ್ಟ್ 250 ರುಪೀಸ್ ಅಲ್ವಾ, 300 ಅಲ್ವಾ, ತೊಗೊಳ್ಳೋಣ ಅಂತ ಹೇಳಿ ಅದನ್ನ ಮೇಲೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ಅದ್ರ ಬದಲು ಅದನ್ನು ನೋಡ್ದೇ ಇದ್ದರೆ ಏನಾಗುತ್ತೆ, ಇವನ್ ಇನ್ನೊಂದೇನು ಗೊತ್ತಾ, ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ನಾವು ಹೀಗೆ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಲ್ಲ, ತಲೆನೋವು ಬಂದುಬಿಡುತ್ತೆ. ನನಗಂತೂ ಒಂದು 2-3 ದಿನ ಇನ್ಸ್ಟಾಗ್ರಾಮ್ನ ನೋಡ್ತಿದ್ದೆ. ಆಮೇಲೆ ಸ್ವಲ್ಪ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಯ್ತು. ಅದು ಸ್ಕ್ರೋಲ್ ಮಾಡಿ ತಲೆ ಕೆಟ್ಟೋದಂಗಾಗಿ ಇವಾಗ ಸ್ಟಾಪೇ ಮಾಡಿಬಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮೇ ನೋಡೋಕ್ಕೆ ಹೋಗಲ್ಲ. ಸೊ ಯೂಟ್ಯೂಬ್ ಓಕೆ, ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್, ಲೆಂತಿ ವೀಡಿಯೋಸ್ ಇರುತ್ತೆ, ಒಂದೇ ಕಡೆ ಇರುತ್ತೆ, ನೋಡ್ಕೋಬೋದು. ಬಟ್ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಿ ತಲೆನೇ ಕೆಟ್ಟೋಗ್ಬಿಡುತ್ತೆ. ಅದ್ರ ಜೊತೆಗೆ ಆನ್ಲೈನ್ ಶಾಪಿಂಗ್ ಅಂತ ಹೋಗಿ ಅಲ್ಲಿ ಕೂಡ ನಾವು ದುಡ್ಡನ್ನು ಕಳ್ಕೊಳ್ಳೋದು ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ಸ್ಟಾಗ್ರಾಮೇ ಈಗ ಬಿಟ್ಬಿಟ್ಟಿದ್ದೀನಿ. ಸೊ ಹೀಗೆ ಒಂದಷ್ಟು ಆ್ಯಪ್ಗಳಿರುತ್ತಲ್ಲ, ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ರೆ ಶಾಪಿಂಗಿಂದ ಕೂಡ ನಾವು ತುಂಬ ದುಡ್ಡನ್ನು ಉಳಿಸ್ಬೋದು. ಅನಾವಶ್ಯಕವಾಗಿ ಖರ್ಚನ್ನು ಮಾಡೋಂಥದ್ದು, ಹೊರಗಡೆ ಊಟಗಳು, ಇನ್ನು ಜಾಸ್ತಿ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋದು, ಇವೆಲ್ಲನೂ ತಿಂಗಳಿಗೊಂದು ಸಲ ಓಕೆ. ಬಟ್ ಅದೇ ಅಭ್ಯಾಸ ಆಗಿಬಿಟ್ರೆ ಅದರಿಂದ ಕೂಡ ತುಂಬ ದುಡ್ಡನ್ನು ನಾವು ಖರ್ಚು ಮಾಡ್ತಾ ಇರ್ತೀವಿ. ಹಾಗಾಗಿ ಮತ್ತು ಈ ಸ್ವಿಗ್ಗಿ ಮತ್ತು ಆನ್ಲೈನ್ ಫುಡ್ ಡೆಲಿವರಿ ಆ್ಯಪ್ಸ್ ಇರುತ್ತಲ್ಲ, ಝೊಮ್ಯಾಟೊ, ಈಟ್ಶ್ಯೂರು, ಇದನ್ನೆಲ್ಲನೂ ಡಿಲೀಟ್ ಮಾಡಿಬಿಡ್ಬೇಕು ಫಸ್ಟು. ಯಾಕಂದರೆ ನಾವು ಸೋಂಬೇರಿಗಳಾಗ್ತಾ ಇರ್ತೀವಿ. ಬರ್ತಾ ಯಾವುದೇ ಥರ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂದ್ರೇ ಸೋಂಬೇರಿತನ ಆಗಿಬಿಟ್ಟಿದೆ. ಸೊ ಎಷ್ಟೇ ನಾವು ಹೊರಗಡೆ ತಂದು ತಿಂದರೂ ಕೂಡ ಮನೇಲಿ ಮಾಡ್ಕೊಂಡು ತಿಂದಷ್ಟು ಬರೋದಿಲ್ಲ. ಸೊ ಹಾಗಾಗಿ ನಾನೇನು ಹೇಳೋದಂದರೆ, ಆದಷ್ಟು ಮನೇಲೇ ಅಡುಗೆ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು. ಹೊರಗಡೆ ಏನೆಲ್ಲ ಹಾಕಿ ಮಾಡಿರ್ತಾರೋ, ಹೇಗೆ ಮಾಡಿರ್ತಾರೋ ನಮಗೆ ಗೊತ್ತಿರಲ್ಲ. ಹಾಗಾಗಿ ಹೊರಗಡೆ ತೊಗೊಂಬಂದು ಅದನ್ನು ತಿಂದು ಆರೋಗ್ಯ ಯಾಕೆ ಹಾಳು ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ಈ ಆ್ಯಪ್ಗಳನ್ನ ಕೂಡ ಡಿಲೀಟ್ ಮಾಡಿಬಿಟ್ರೆ ನಮಗೆ ತುಂಬ ದುಡ್ಡು ತಿಂಗಳಿಗೆ ಸೇವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇವಾಗ ನೀವೇನಾದರೂ ಒಂದು ಸ್ಯಾರಿನೇ ತೊಗೋಬೇಕಾ, ಇವಾಗ ಏನೋ ಒಂದು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀರಾ, ಒಂದು ಸ್ಯಾರಿ ತೊಗೋಬೇಕು ಅಂತ ಮನಸ್ಸಾಗುತ್ತೆ. ಓಕೆ, ಈ ಸ್ಯಾರಿನ ನಾನು ಇವಾಗ ತೊಗೊಳ್ತೀನಿ ಅಂತ, ಆ ಸ್ಯಾರಿ ಬೆಲೆ ಒಂದು 800 ರುಪೀಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಆ 800 ರುಪೀಸ್, ಓಕೆ, ಈ 800 ರುಪೀಸ್ ಈ ಸ್ಯಾರಿನ ನೀವು ಯೋಚನೆ ಮಾಡಿ ಕೂತ್ಕೊಂಡು, ಇದು ವರ್ತಿದೆಯಾ ನನಗೆ, ಈಸ್ಕೋಬೇಕಾ ಇವಾಗ. ಸೊ ಯಾವಾಗಲೋ ಹೋಗೋ ಫಂಕ್ಷನ್ಗೆ, ಯಾವಾಗಲೋ ಬೇಕಾಗಿರೋದಕ್ಕೆ ಇವಾಗಲೇ ಏನಕ್ಕೆ ಇಟ್ಕೊಳ್ಳೋದು. ಸೊ ಉಟ್ಕೊಂಡು ಹೋಗೋದು ಒಂದೇ ಸಲನೇ, ಮತ್ತು ಅದನ್ನು ತಿರುಗೂ ಕೂಡ ನೋಡೋದಿಲ್ಲ. ಸೊ ಅದು ನನಗೆ ಎಷ್ಟು ಯೂಸ್ ಇದೆ ಇಲ್ಲ ಅಂತ ಕೂತ್ಕೊಂಡು ಯೋಚನೆ ಮಾಡಿ. ಓಕೆ, ನನಗೆ ಇವಾಗ ಇದು ನೀಡಿಲ್ಲ ಅಂತ ಅನಿಸುತ್ತೆ, ಆವಾಗ ಏನು ಮಾಡಿ, ಆ 800 ರುಪೀಸ್ನ ಎಲ್ಲಾದರೂ ಒಂದು ಕಡೆ ಸೇವಿಂಗ್ಸ್ ಮಾಡಿ. ಸೊ ಅದು ಅವಾಗ ಸೇವಿಂಗ್ ಆಯಿತಾ.
ಅದೇ ಥರ ಫುಡ್ ಡೆಲಿವರಿ ಆ್ಯಪ್ಸಲ್ಲೂ ಅಷ್ಟೇ, ನೀವೇನೋ ಒಂದು ಫುಡ್ಡನ್ನು ನೋಡ್ತಾ ಇರ್ತೀರಿ, ಫುಡ್ಡನ್ನು ತಿನ್ನಬೇಕು ಅಂದ್ಕೊಂಡಿರ್ತೀರ. ಸೊ ಅದರಲ್ಲಿ ಕೂಡ ಅಷ್ಟೇ ನಾವು ಸೇವ್ ಮಾಡ್ಬೋದು. ಆ ಫುಡ್ಡನ್ನು ನಾವು ಇವಾಗ ಅಲ್ಲಿಂದ ಒಂದು ಪಿಜ್ಜಾನೇ ಅಂತ ಇಟ್ಕೊಳ್ಳಿ. ಸೊ ಪಿಜ್ಜಾ ನೋಡ್ತಿದ್ದಂಗೆ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಮತ್ತು ಅದು ಹೆಲ್ತ್ ಕೂಡ ಒಳ್ಳೆಯದಲ್ಲ. ನಾವು ಆರೋಗ್ಯವಾಗಿ ಮನೆಯಲ್ಲೇ ಒಂದು 100 ರುಪೀಸಲ್ಲೇ ನಾವು ಬೇಕಿದ್ರೆ ಪಿಜ್ಜಾನ ಮನೆಯಲ್ಲೇ ಮಾಡ್ಕೊಬೋದು. ಬ್ರೆಡ್ಡಿಂದ ಕೂಡ ಪಿಜ್ಜಾ ಮಾಡ್ಕೊಬೋದು. ಆ ಒಂದು ಟೇಸ್ಟ್ ಅದಕ್ಕಿಂತ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಕೊಬೋದಲ್ವಾ. ಹಾಗಾಗಿ ಆ ಒಂದು ಪಿಜ್ಜಾಗೆ ಖರ್ಚು ಮಾಡೋ ದುಡ್ಡೇನಿದೆ ಅದನ್ನು ಕೂಡ ಒಂದು ಕಡೆ ನಾವು ಸೇವ್ ಮಾಡ್ಕೊಬೋದು. ನೀವು ಅಂದ್ಕೋಬೋದು, ಏನು ಯಾವಾಗಲೂ ಬಟ್ಟೆಗಳು ಶಾಪಿಂಗ್ ಮಾಡೋದು ಬೇಡ, ಏನು ರುಚಿಯಾಗಿ ತಿನ್ನೋದು ಬೇಡ ಅಂತಂದರೆ ಮತ್ತು ಇನ್ನೇನಕ್ಕೆ ಜೀವನ ಅಂತ ಕೂಡ ಕೆಲವ್ರು ಕೇಳ್ಬೋದು. ಫ್ರೆಂಡ್ಸ್, ಜೀವನ ಅಂದ ತಕ್ಷಣ ಬರೀ ಬಟ್ಟೆ ಶಾಪಿಂಗು ಅಥವಾ ಏನೋ ಒಂದು ಹೊರಗಡೆ ಊಟ ಮಾಡ್ಕೊಳ್ಳೋದು ಇದಷ್ಟೇ ಜೀವನ ಅಲ್ಲ. ಒಂದೊಂದು ರೂಪಾಯಿ ಬೆಲೆ ಗೊತ್ತಿರಬೇಕು. ಸೊ ಕಷ್ಟಪಡೋರಿಗೆ ಮಾತ್ರ ಒಂದೊಂದು ಬೆಲೆ ಗೊತ್ತಿರುತ್ತೆ. ಕೆಲವೊಂದು ಟೈಮ್ ಹೆಂಗಿರುತ್ತೆ ಅಂತಂದರೆ ಒಂದೊಂದು ರೂಪಾಯಿ ಇಲ್ದಿರ ತುಂಬಾ ಕಷ್ಟಪಡಬೇಕಾಗತ್ತೆ. ಯಾರನ್ನಾದ್ರೂ ಕೇಳಿ ₹1 ನೋಡೋಣ, ಒಂದು 500 ರೂಪಾಯಿ ಕೇಳಿ ಯಾರನ್ನಾದ್ರೂ ಕೊಡ್ತಾರಾ? ಯಾರೂ ಕೊಡೋದಿಲ್ಲ. ಸೊ ಅಂಥ ಟೈಮಲ್ಲಿ ನಮ್ಮ ಹತ್ರನೇ ದುಡ್ಡನ್ನು ನಾವು ಸೇವ್ ಮಾಡಿ ಇಟ್ಕೊಂಡಿದ್ರೆ ಅದು ನಮ್ಮ ಕಷ್ಟ ಕಾಲಕ್ಕಾಗುತ್ತೆ. ಸೊ ಯಾವುದೋ ಒಂದು ರೀತಿಯಲ್ಲಿ ನಾವು ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಇವಾಗ ದುಡ್ಡು ಖರ್ಚಾಗೋಯ್ತು ಅಂತ ಹೇಳಿ ಯೋಚನೆ ಮಾಡೋದಕ್ಕಿಂತ ನಮ್ಮ ಹತ್ರನೇ ಸ್ವಲ್ಪ ಅಮೌಂಟನ್ನು ಇಟ್ಕೊಂಡಿದ್ರೆ ಅದು ನಮಗೆ ಸೇವಿಂಗ್ಸ್ ಆಗುತ್ತೆ. ಸೊ ಈ ವಿಡಿಯೋ ಹೆಂಗೆ ಬ್ರೈಟಾಗಿ ಬರ್ತಾಯಿದೆ ನಂಗೆ ಅರ್ಥನೇ ಆಗ್ತಾಯಿಲ್ಲ, ಬಿಸಿಲು ಕೂಡ ಜಾಸ್ತಿ ಇದೆ. ಓಕೆ, ಒಂದಷ್ಟು ಸೇವಿಂಗ್ಸ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ನಾನು ಹೇಳಿದ್ದೇನಾದರೂ ತಪ್ಪಿದೆಯಾ ಹೇಳಿ. ಯಾಕೆಂದರೆ ನಾನು ಇದೇ ಥರನೇ ಜಾಸ್ತಿ ಖರ್ಚು ಮಾಡೋದಿಲ್ಲ, ದುಂದು ವೆಚ್ಚ ಮಾಡೋದಿಲ್ಲ. ನನಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಅಷ್ಟೇ ಖರ್ಚು ಮಾಡ್ತೀವಿ, ಬಿಟ್ಟರೆ ದುಂದು ವೆಚ್ಚ ಮಾಡೋಕ್ಕೆ ಹೋಗಲ್ಲ. ಆದಷ್ಟು ಸೇವಿಂಗ್ಸ್ ಮಾಡಬೇಕು. ಸೇವಿಂಗ್ಸ್ ಮಾಡಿದ್ರೇ ನಮ್ಮ ಕಷ್ಟ ಕಾಲಕ್ಕಾಗತ್ತೆ. ನೀವು ನೋಡ್ತಾ ಇರ್ಬೋದು, 2019 ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಸೊ ನಿನ್ನೆ ಕೂಡ ನಾನು ಶೇರ್ ಮಾಡಿದ್ದೆ ಯೂಟ್ಯೂಬ್ ಜರ್ನಿ ಬಗ್ಗೆ. ಸೊ 2019 ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಫೋಟೋ ಶೇರ್ ಮಾಡ್ತೀನಿ ನೋಡಿ. ಸೊ ಆವಾಗ ಯಾವ ಥರ ಇದ್ವಿ ಅಂತ ಹೇಳಿಬಿಟ್ಟು, ಆವಾಗ ನಮ್ಮ ಹತ್ರ ಸೇವಿಂಗ್ಸ್ ಇರಲಿಲ್ಲ ಆ ಟೈಮಲ್ಲಿ. ಆವಾಗಷ್ಟೇ ನಾವು ಕೂಡ ಜಾಬ್ಗೆ ಜಾಯ್ನ್ ಆಗಿದ್ದಿದ್ದು, ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿದ್ದಿದ್ದು. ಆಮೇಲೆ ನಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡ್ವಿ, ಜಾಬ್ಗೂ ಹೋಗ್ತಾಯಿದ್ವಿ. ಅಲ್ಲಿಂದ ನಾವು ಸೇವಿಂಗ್ಸ್ ಮಾಡಿಕೊಂಡು ನಾವು ಸೇವಿಂಗ್ಸಲ್ಲೇ ಒಂದಷ್ಟು ಇವಾಗ ನಾವು ಸೇವಿಂಗ್ಸ್ ಮಾಡ್ಕೊಳ್ಳೋದ್ರಿಂದನೇ ನಮಗೇನಕ್ಕಾದರೂ ಒಂದಕ್ಕೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೇವಿಂಗ್ಸ್ ಎಲ್ಲೆಲ್ಲ ಮಾಡ್ತೀವಿ ಅಂದರೆ ಚೀಟಿ ಕಟ್ಕೊಳ್ತೀವಿ, ಮಂತ್ಲಿ ಈ ಕೋಕೋ ಚೀಟಿ ಬರುತ್ತಲ್ಲ, ಸೊ ಆ ಚೀಟಿಗೆ ಒಂದು ಹಾಕ್ಕೊಂಡಿರ್ತೀವಿ. ಮತ್ತು ಪಟಾಕಿ ಚೀಟಿ ಹಾಕ್ತೀವಿ. ಹಾಗೆಯೇ ಯಾವುದಾದ್ರು ಒಂದು ಒಡೆ ಅಂಗಡಿಯಲ್ಲಿ ಅಲ್ಲಿ ಒಂದು ಗೋಲ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಅಲ್ಲೊಂದು ಹಾಕಿರ್ತೀವಿ. ಅಂದರೆ ಇದೆಲ್ಲನೂ ಟ್ರಸ್ಟೆಡ್ ಇರಬೇಕು. ಎಲ್ಲಂದ್ರಲ್ಲಿ ಹಾಕಿಬಿಟ್ಟು ಮತ್ತು ಮೋಸ ಹೋಗೋದು ಬೇಡ. ಟ್ರಸ್ಟೆಡ್, ನಮಗೆ ಎಲ್ಲಿ ತುಂಬ ವರ್ಷಗಳಿಂದ ಪರಿಚಯ ಇದ್ದಾರೆ, ನಮಗೆ ಇಲ್ಲಿಂದ ಏನೋ ನಮಗೆ ಲಾಸ್ ಆಗೋದಿಲ್ಲ ಅನ್ನೋ ಇದರಲ್ಲಿ ಮಾತ್ರನೇ ನಾವು ಈಗ ಚೀಟಿ ಎಲ್ಲನೂ ಅಷ್ಟೇ. ನಮಗೆ ಸುಮಾರು ವರ್ಷದಿಂದ ನಮ್ಮೂರಲ್ಲೇ ಇರೋರವರು, ಹಾಗಾಗಿ ಸುಮಾರು ವರ್ಷದಿಂದ ನಮಗೆ ಪರಿಚಯ ಇದ್ದಾರೆ. ಸ್ವಂತ ಮನೆ ಇದ್ದರೂ ಕೂಡ ಕೆಲವರು ಅದನ್ನು ಸೇಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ರಾತ್ರಿ. ಆದರೆ ಇವರು ಟ್ರಸ್ಟೆಡ್ ಇದ್ದಾರೆ. ಹಾಗಾಗಿ ನಮ್ಮೂರಲ್ಲೇ ಇರೋದ್ರಿಂದ ನಾವು ಚೀಟಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಬೇಗನೂ ಆಗಿಬಿಡುತ್ತೆ ಅವ್ರ ಹತ್ರ ಚೀಟಿಗಳು. ಸೊ ಅದೊಂದು. ಹಾಗೆಯೇ ಈವನ್ ಗೋಲ್ಡ್ ಅಂಗಡಿಗಳಲ್ಲೂ ಅಷ್ಟೇ, ಅಲ್ಲಿ ಕೂಡ ಪರವಾಗಿಲ್ಲ, ತುಂಬ ವರ್ಷಗಳಿಂದ ಪರಿಚಯ ಇರೋದ್ರಿಂದ ಅಲ್ಲಿ ಕೂಡ ಹಾಕ್ಕೊಳ್ತೀವಿ. ಇನ್ನು ಪಟಾಕಿ ಚೀಟಿ ಅಂದರೆ ಅದು ನಮ್ಮ ರಿಲೇಟಿವೇ ಮಾಡ್ತಿದ್ದಾರೆ, ಹಾಗಾಗಿ ಅದು ಕೂಡ ಏನೂ ಆಗೋದಿಲ್ಲ, ಮಾಡ್ಕೊತಾ ಇದ್ದೀವಿ. ಸೊ ತುಂಬ ಜನ ಕೇಳ್ತಾಯಿದ್ರಿ, ಹಾಗಾಗಿ ಒಂದಷ್ಟು ಸೇವಿಂಗ್ಸ್ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ಆದಷ್ಟು ಸೇವಿಂಗ್ಸ್ ಮಾಡಿ ಫ್ಯೂಚರ್ಗೆ. ಆವಾಗಲೇ ನಮಗೆ ಏನಕ್ಕಾದರೂ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಹತ್ರ ಮನೆಯಲ್ಲೆಲ್ಲ ಹುಡ್ಕೋ ಟೈಮು ಬರಬಾರ್ದಲ್ವ. ಅಲ್ಲಿ ಇಲ್ಲಿ ಎಲ್ಲೆಲ್ಲ ₹1 ಇದೆ, ₹5 ಇದೆ, ನೋಡೋಣ ಅಂತ ಹೇಳಿ ಹುಡ್ಕೋಂಥ ಟೈಮ್ ಬರಬಾರ್ದು. ಆದಷ್ಟು ನಮ್ಮದು ಸೇವಿಂಗ್ಸ್ ಇದ್ರೇ ನಮಗೆ ಎಲ್ಲ ಕಷ್ಟ ಕಾಲಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕೈ ತುಂಬ ನೋವು ಬಂತು ಮೊಬೈಲ್ ಹಿಡ್ಕೊಂಡು. ಓಕೆ, ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.